ಬ್ರದರ್ ನನಗೆ ಯಾಕೋ ಆತರ ಅನ್ನಿಸ್ತಿಲ್ಲ. ಏನೋ ಮೋಸ್ಟ್ಲಿ ಯಾವ್ದೋ ಅಡ್ರೆಸ್ ಹುಡುಕ್ತಿದ್ದಾರೆ ಅನ್ಸತ್ತೆ. ಇಲ್ಲ ಬ್ರದರ್, ನನ್ಗೆ ಹಾಗೆ ಅನಿಸ್ತಾ ಇಲ್ಲ. ರಿಸ್ಕ್ ತಗೊಳಕ್ ಆಗಲ್ಲ ಅಲ್ವಾ? ಒಂದ್ ಕೆಲ್ಸ ಮಾಡಿ, ಕಾರ್ನ ಒಂಚೂರು ಮುಂದೆ ಹೋಗಿ ನಿಲ್ಸಿ, ಅವ್ನು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾನೆ ಇಲ್ವಾ ಅಂತ ಗೊತ್ತಾಗುತ್ತೆ. ಹೇಗಿದೆ ನನ್ನ ಹೊಸ ಸ್ಟೈಲು? ಮಿಡಲ್ ಕ್ಲಾಸ್ ಸ್ಟೈಲ್. ಸೂಪರ್, ಹೊಸ ಸ್ಟೈಲ್ ಸೂಪರ್. ಗೆಳತಿ, ಸ್ಟೈಲು ಅಲ್ಲ ಏನೂ ಅಲ್ಲ. ನಾನು 2 ಪ್ಯಾಂಟ್ನ ನೆನ್ಸಾಕ್ಬಿಟ್ಟಿದ್ದೆ, ಒಗೆಯಕ್ ಮರ್ತೋಗ್ಬಿಟ್ಟಿದ್ದೆ. ಇವತ್ ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ನೆನ್ಪಾಯ್ತು 2 ಪ್ಯಾಂಟ್ನ ನೆನ್ಸ್ಬಿಟ್ಟಿದ್ದೀನಿ ಅಂತ. ಮೀಟಿಂಗ್ ಬೇರೆ ತುಂಬಾ ಇಂಪಾರ್ಟೆಂಟ್ ಇತ್ತು, ಅದಕ್ಕೆ ವಿಡಿಯೋ ಕಾಲ್ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ವಿಡಿಯೋ ಕಾಲಲ್ಲಿ ಇಷ್ಟೇ ಅಲ್ವಾ ಕಾಣಿಸೋದು? ಸಖತ್ತಾಗಿದೆ ನಿನ್ ಪ್ಲಾನ್ ಫ್ರೆಂಡು. ನಿಜ ಹೇಳ್ತೀನಿ, ನಾನ್ ನಿನ್ ಪರಿಸ್ಥಿತಿ ಇದ್ದಿದ್ರೆ ನನ್ ತಲೆ ಓಡ್ತಿರ್ಲಿಲ್ಲ ಬಿಡು. ನೀ ನೋಡು ಎಷ್ಟ್ ಚೆನ್ನಾಗಿ ನಿಭಾಯಿಸಿದೀಯ ಅಂತ. ನಿನ್ನ ಆಫೀಸ್ನವ್ರಿಗಂತೂ ನೀನ್ ಈ ಅವತಾರದಲ್ಲಿ ಇದೀಯಾ ಅಂತ ಗೊತ್ತಾಗಿರಲ್ಲ ಫ್ರೆಂಡ್. ಹಾ, ಈ ತರ ಇಮಿಡಿಯೇಟ್ ಆಗಿ ಆಗೋ ಸಮಸ್ಯೆಗಳಿಗೆ ಇನ್ಸ್ಟೆಂಟ್ ಆಗಿ ರಿಯಾಕ್ಟ್ ಮಾಡೋದು ಕಲ್ತಿದ್ದೆ ಭಾಗ್ಯ ಅವರಿಂದ. ನನ್ನಿಂದಾನ? ಎಸ್, ನಿಮ್ಮಿಂದಾನೆ. ಅವತ್ತು ನಮ್ಮ ಆಫೀಸಲ್ಲಿ ಡೆಲಿಗೇಟ್ ಒಬ್ಬರ ಮಗು ಏನೋ ನುಂಗ್ಬಿಟ್ಟಿತ್ತು. ನಾವೆಲ್ಲರೂ ಪ್ಯಾನಿಕ್ ಆದ್ವಿ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಭಾರ್ಗವ್, ಭಾರ್ಗವ್, ಚಂದ್ರಿಕಾ, ಭಾರ್ಗವ್, ನೀನು ಸಿಕ್ಕಾಕೊಂಡಿದ್ದೆ. ಆಗ ನೀವು ಪ್ರೆಸೆನ್ಸ್ ಆಫ್ ಮೈಂಡ್ ನ ಯೂಸ್ ಮಾಡಿ ಆ ಮಗುನ ಕಾಪಾಡಿದ್ರಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜಾ ಕಿಶನ್ ಮಾತ್ರ ಬರ್ತಾರೆ ಅಂತ ಅನ್ಕೊಂಡಿದ್ರಿ, ಆದ್ರೆ ನಾವೆಲ್ಲರೂ ಬಂದ್ಬಿಟ್ವಿ. ಇನ್ಸ್ಟೆಂಟ್ ಆಗಿ ಎಷ್ಟು ಎಫೆಕ್ಟಿವ್ ಆಗಿ ರಿಯಾಕ್ಟ್ ಮಾಡಿ ಸಖತ್ತಾಗಿ ಅಡ್ಗೆ ಮಾಡಿದ್ರಿ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ ದೇವ್ರೆ? ಸಂಬಂಧ ಇದೆ ಭಾಗ್ಯ. ಹೆಚ್ಚಾಗಿ ಏನಾದ್ರೂ ಪ್ರಾಬ್ಲಮ್ ಬಂದಾಗ ನಾವೆಲ್ಲರೂ ಏನ್ ಮಾಡ್ತೀವಿ ಹೇಳಿ? ಗಾಬರಿ ಆಗ್ಬಿಡ್ತೀವಿ, ಏನೇನೋ ನಿರ್ಧಾರ ತಗೊಂಡ್ಬಿಡ್ತೀವಿ. ಅಂತ ಟೆನ್ಷನ್ ಸಿಚುವೇಶನ್ ಅಲ್ಲಿ ಆರಾಮಾಗಿದ್ರೆ ಏನೇ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ನಿಮ್ಮಿಂದ ಕಲ್ತೆ. ಮತ್ತೆ ಈ ಕುಸ್ಮನ್ ಸೊಸೆ ಅಂದ್ರೆ ಸುಮ್ನೆ ಅನ್ಕೊಂಡಿದೀಯಾ? ಜಾಣೆ ಅವಳು. ಏನ್ ಪದೇ ಪರಿಸ್ಥಿತಿ ಬರ್ಲಿ ಠಕ್ಕಂತ ತಲೆ ಓಡಿಸಿ ಪಟ್ಟಂತ ದಾರಿ ಹುಡುಕ್ತಾಳೆ. ಅಷ್ಟು ಬುದ್ಧಿವಂತೆ. ಗೊತ್ತು ನನಗೂ. ಹಾ, ಆಯ್ತಾಯ್ತು, ಸಾಕು. ಇಬ್ರು ನಾನು ಹೊಗಳಿದ್ ಸಾಕು, ನನಗ್ ಮುಜುಗರ ಆಗುತ್ತೆ. ಮುಜುಗರ ಪಟ್ಕೊಳ್ಳೋದೇನಿದೆ ಭಾಗ್ಯ? ಇರೋದನ್ನೇ ಹೇಳ್ತಾ ಇದೀವಿ. ಒಂದ್ ನಿಮಿಷ. ಹಲೋ, ಅತ್ತೆ ಹೋಗಣ್ವಾ? ನಿಮ್ ಫ್ರೆಂಡು ಬಿಸಿ ಅನ್ಸುತ್ತೆ, ಆಮೇಲೆ ಬಂದ್ ಮಾತಾಡ್ಸ್ಕೊಳ್ಳಿ. ನನ್ನಿ. ಅರೆ, ಹಾದಿ ಬ್ರದರ್ ಫೋನ್ ಮಾಡ್ತಿದ್ದಾರೆ. ಹಲೋ, ಹಾ ಬ್ರದರ್ ಹೇಳಿ. ಬ್ರದರ್, ಮೀಟಿಂಗ್ ಎಲ್ಲ ಚೆನ್ನಾಗಾಯ್ತಲ್ಲ? ಈಗ ಸಮಾಧಾನನಾ? ಹಬ್ಬಾ, ಸಮಾಧಾನ ಬ್ರದರ್. ನನಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಗ್ಬಿಟ್ಟಿತ್ತು, ನೆನ್ನೆ ತರ ಇವತ್ತು ಆಗ್ಬಿಡತ್ತಾ ಅಂತ. ಬಟ್ ನೀವ್ ಬಂದ್ಬಿಟ್ಟು ಎಲ್ಲ ಸಾರ್ಟ್ ಔಟ್ ಮಾಡಿದ್ರಲ್ಲ, ಬಾ ಖುಷಿ ಆಯ್ತು. ಇವ್ರು ಮಾತಾಡ್ತಿರೋದು ನೋಡಿದ್ರೆ ಆದಿತ್ಯರ ಜೊತೆನೆ ಮಾತಾಡ್ತಿದ್ದಾರೆ ಅಂತ ಅನಿಸ್ತದೆ. ಆದ್ರೂ ಬ್ರದರ್ ನೀವ್ ಮೋಸ ಮಾಡ್ಬಿಟ್ರಿ. ಲಾಸ್ಟ್ ಮಿನಿಟ್ ಬರಲ್ಲ ಅನ್ಬಿಟ್ಟು ಟ್ವಿಸ್ಟ್ ಕೊಟ್ಬಿಟ್ರಿ. ಟ್ವಿಸ್ಟ್ ಕೊಡೋ ತರಾನೇ ಇತ್ತು ನನ್ನ ಪರಿಸ್ಥಿತಿನೂ. ಯಾಕೆ ಬ್ರದರ್, ಏನಾಯ್ತು? ಏನಾದ್ರು ಸಮಸ್ಯೆನ? ಅಯ್ಯೋ, ಅದೊಂದು ದೊಡ್ಡ ಕತೆ ಹೇಳ್ತೀನಿ ಬಿಡಿ. ಬ್ರದರ್, ನಾವ್ ಯಾಕೆ ಮೀಟ್ ಆಗ್ಬಾರ್ದು?
ನಿಮ್ಮನ್ನ ಮೀಟ್ ಮಾಡಿ ತುಂಬಾ ದಿನ ಆಗಿದೆ. ಅಯ್ಯೋ ಬ್ರದರ್, ನೀವ್ ಹೇಳೋದ್ ಹೆಚ್ಚ, ನಾನ್ ಸಿಗೋದ್ ಹೆಚ್ಚ. ಎಲ್ಲಿಗೆ ಬರ್ಬೇಕು ಅಂತ ಹೇಳಿ, ಇವಾಗ್ಲೇ ಸಿಗ್ತೀನಿ. ಇವಾಗ್ಲೂ ಸಿಗ್ತೀನಿ ಅಂತ ಬೇರೆ ಹೇಳಿದ್ರು. ಮೋಸ್ಟ್ಲಿ ಆದಿ ಸರೇ ಅನ್ಸುತ್ತೆ. ಬಟ್ ಎಲ್ಲಿ ಹೋಗ್ತಾ ಇದ್ದಾರೆ? ಹಾ, ಒಂದು ಕೆಲಸ ಮಾಡ್ತೀನಿ, ನಾನೇ ಅವರು ಫಾಲೋ ಮಾಡಿದ್ರೆ ಎಲ್ಲಿ ಹೋಗ್ತಾರೆ ಅಂತ ತಿಳ್ಕೊಬೋದು. ಬ್ರದರ್, ಮೀಟ್ ಆಗೋಣ ಅಂತ ಹೇಳಿದ್ರಲ್ಲ, ಎಲ್ಲಿಗೆ ಬರ್ಬೇಕು ಅಂತ ಹೇಳಿ. ಬ್ರದರ್, ನಿಮ್ಗೆ ಭಾಗ್ಯ ಅವ್ರ ಮನೆ ಗೊತ್ತಲ್ವಾ? ಅವ್ರ ಮನೆ ಹತ್ರ ಬಂದ್ಬಿಡಿ, ಅಲ್ಲೇ ಇದ್ದೀನಿ ನಾನು. ಭಾಗ್ಯ ಮನೆನಾ? ಅಲ್ಲ ಬ್ರದರ್, ನೀವ್ ಅಲ್ಲೇನ್ ಮಾಡ್ತಿದ್ದೀರಾ? ನೋ 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 ನೋ, ಭಾಗ್ಯ ಅವ್ರ ಮನೆ ಅಂದ್ರೆ ಭಾಗ್ಯ ಅವ್ರ ಮನೆ ಅಲ್ಲ. ಅವ್ರ ಬಿಲ್ಡಿಂಗ್ ಟೆರೆಸ್ ಮೇಲೆ ಒಂದು ರೂಮ್ ಇದೆಯಲ್ಲ, ಅಲ್ಲಿದ್ದೀನಿ. ಅಲ್ಲ ಬ್ರದರ್. ಬ್ರದರ್, ಎಲ್ಲಾನು ಫೋನಲ್ಲೇ ಹೇಳಿದ್ರೆ ಹೇಗೆ? ಮೀಟ್ ಆಗಿ ಹೇಳ್ತೀನಿ. ಹಾ, ಬನ್ನಿ. ಎಲ್ಲಿದ್ಯಾ? ಎನಿ ಲೀಡ್ಸ್? ಎಸ್ ಮೇಡಮ್, ತಾಂಡವ್ ಸರ್ ಯಾರನ್ನೋ ಮೀಟ್ ಮಾಡಕ್ ಹೋಗ್ತಾ ಇದ್ದಾರೆ. ಅವ್ರು ಮಾತಾಡೋದ್ ಕೇಳಿದ್ರೆ ಇಟ್ ಇಸ್ ಆದಿ ಸರ್. ಕನ್ಫರ್ಮಾ? 80% ಕನ್ಫರ್ಮ್ ಮ್ಯಾಮ್. ಅವ್ರನ್ನ ಫಾಲೋ ಮಾಡ್ಕೊಂಡೇ ಹೋಗ್ತಾ ಇದೀನಿ ಮೇಡಮ್. ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಪಕ್ಕ ಆದಿ ಸರೇ ಮ್ಯಾಮ್. ಸರಿ, ನೀನೆಲ್ಲಿದ್ಯಾ ಇವಾಗ? ನಾನಿವಾಗ ತಾಂಡವ್ ಸರ್ ಕಾರ್ನೇ ಫಾಲೋ ಮಾಡ್ತಾ ಇದೀನಿ ಮ್ಯಾಮ್. ಫೈನ್, ಡೂ ದಟ್. ನನ್ ಪ್ರಕಾರ ತಾಂಡವ್ಗೆ ಆದಿ ಬ್ರೋ ಎಲ್ಲಿದ್ದಾನೆ ಅಂತ ಪಕ್ಕಾ ಗೊತ್ತಿರುತ್ತೆ. ಅವನ್ನ ಫಾಲೋ ಮಾಡಿದ್ರೆ ಬ್ರೋ ಸಿಗ್ತಾನೆ. ಸರಿ ಮ್ಯಾಮ್, ನನ್ಗೆ ಏನೇ ಗೊತ್ತಾದ್ರೂ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಬ್ರದರ್, ನಿಮ್ಗೆ ಭಾಗ್ಯ ಅವ್ರ ಮನೆ ಗೊತ್ತಲ್ವಾ? ಅವ್ರ ಮನೆ ಹತ್ರ ಬಂದ್ಬಿಡಿ, ಅಲ್ಲೇ ಇದ್ದೀನಿ ನಾನು. ಈ ಆದಿ ಬ್ರದರ್ ಏನಾಗಿದೆ? ಹೋಗಿ ಹೋಗಿ ಆ ಎಮ್ಮೆ ಇರೋ ಬಿಲ್ಡಿಂಗ್ ನಲ್ಲಿ ಇದೀನಿ ಅಂತ ಹೇಳ್ತಿದಾರಲ್ಲ, ಅವ್ರು ಅಲ್ಲೇನ್ ಮಾಡ್ತಿದ್ದಾರೆ? ಭಾಗ್ಯ ನನ್ನ ಮಧ್ಯೆ ಒಂದು ಚಾಲೆಂಜ್ ಆಯ್ತು ಬ್ರದರ್. ಅದ್ರ ಪ್ರಕಾರ 7 ದಿನ ನಾನು ಮಿಡಲ್ ಕ್ಲಾಸ್ ಲೈಫ್ ನ ಲೀಡ್ ಮಾಡಬೇಕು. ನಾನು ನಿಮ್ಗೆ ಹೇಳಿದ್ನಲ್ಲ ಆ ಚಾಲೆಂಜ್ ಬಗ್ಗೆ, ಆ ವಿಷಯ ನನ್ನ ನಿಮ್ಮ ಮಧ್ಯೆ ಮಾತ್ರ ಇರಬೇಕು, ಯಾವುದೇ ಕಾರಣಕ್ಕೂ ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಹಾಯ್ ಫ್ರೆಂಡ್. ಅಂದ್ರೆ ಅವಾಗ ಮಾತಾಡಿದ ಅಮ್ಮ ಅಂದ್ರೆ ಬ್ರದರ್ ಈ ಮಿಡಲ್ ಕ್ಲಾಸ್ ಲೈಫ್ ಜೀವನ ಲೀಡ್ ಮಾಡೋದಕ್ಕೆ ಅವ್ರು ಇರೋ ಬಿಲ್ಡಿಂಗು ನನ್ ಮನೆ ಮೇಲಿದ್ದಿದ್ ರೂಮಾ? ಬೆಂಗಳೂರು 1 ಕೋಟಿ ಮನೆಗಳಿದೆ. ಮಿಡಲ್ ಕ್ಲಾಸ್ ಜೀವನ ಲೀಡ್ ಮಾಡೋದಕ್ಕೆ ಎಮ್ಮೆ ಇರೋ ಬಿಲ್ಡಿಂಗೇ ಬೇಕಾಗಿತ್ತಾ? ನನ್ನ ಕರ್ಮ. ಬ್ರದರ್ಗೊಂದು ಫೋನ್ ಮಾಡೋಣ. ಹಲೋ ಬ್ರದರ್. ಬ್ರದರ್, ನೀವ್ ಹೇಳಿರೋ ಜಾಗಕ್ಕೆ ಬರ್ತಾ ಇದ್ದೀನಿ. ನೀವು ಅಲ್ಲೇ ಇರಿ, ನಾನು ಹೊರಗಡೆ ಇದ್ದೀನಿ, ಬರ್ತಾ ಇದ್ದೀನಿ. ಸರಿ ಬ್ರದರ್, ನಾನು ಅಲ್ಲೇ ಬಂದ್ಬಿಟ್ಟು ವೇಟ್ ಮಾಡ್ತಿರ್ತೀನಿ. ಸರ್, ಒಂಚೂರು ಕಾರ್ ತೆಗಿತೀರಾ? ನಮ್ ಕಾರ್ ಹಾಕ್ಬೇಕು.
ಅಲ್ಲ, ಈ ಬೈಕಲ್ಲಿರೋ ವ್ಯಕ್ತಿ ಬ್ರದರ್ನ ಫಾಲೋ ಮಾಡ್ತಾ ಇದ್ದಾನೆ ಅಂತ ಅನ್ಸ್ತಾ ಇದೆಯಲ್ಲ. ಅಲ್ಲ, ಅಲ್ಲಿ ಕಾರ್ ನಿಲ್ಸಿದ್ರೆ ಇವನು ನಿಲ್ಸ್ದ, ಅವ್ರು ಮೂವ್ ಮಾಡಿದ್ರೆ ಇವನು ಮೂವ್ ಮಾಡ್ದ. ಈಗ ನೋಡಿದ್ರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿ ಬ್ರದರ್ ಕಾರ್ ನಿಲ್ಸಿದ ಜಾಗದಲ್ಲಿ ಇವನು ನಿಲ್ಸ್ತಾ ಇದ್ದಾನೆ. ಯಾವುದಕ್ಕೂ ಬ್ರದರ್ಗೆ ಹೇಳೋದು ಒಳ್ಳೇದು. ಹಾ ಬ್ರದರ್ ಹೇಳಿ. ಬ್ರದರ್, ಸಡನ್ ಆಗಿ ಹಿಂದೆ ತಿರುಗಬೇಡಿ. ನಿಮ್ಮನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ. ಹೌದಾ? ಎಸ್ ಬ್ರದರ್, ನನ್ಗೆ ಯಾಕೋ ಹಾಗೆ ಅನಿಸ್ತಾ ಇದೆ. ಬ್ರದರ್ ನನಗೆ ಯಾಕೋ ಆತರ ಅನ್ನಿಸ್ತಿಲ್ಲ. ಏನೋ ಮೋಸ್ಟ್ಲಿ ಯಾವ್ದೋ ಅಡ್ರೆಸ್ ಹುಡುಕ್ತಿದ್ದಾರೆ ಅನ್ಸತ್ತೆ. ಇಲ್ಲ ಬ್ರದರ್, ನನ್ಗೆ ಹಾಗೆ ಅನಿಸ್ತಾ ಇಲ್ಲ. ರಿಸ್ಕ್ ತಗೊಳಕ್ ಆಗಲ್ಲ ಅಲ್ವಾ? ಒಂದ್ ಕೆಲಸ ಮಾಡಿ, ಕಾರ್ನ ಒಂಚೂರು ಮುಂದೆ ಹೋಗಿ ನಿಲ್ಸಿ, ಅವ್ನು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾನೆ ಇಲ್ವಾ ಅಂತ ಗೊತ್ತಾಗುತ್ತೆ. ಸರಿ ಬ್ರದರ್, ಓಕೆ. ಬ್ರದರ್ ಹೇಳಿದ್ ನಿಜಾನೇ. ಯಾರೋ ನನ್ನ ಫಾಲೋ ಮಾಡ್ತಿದಾರಲ್ಲ, ಯಾರ ಇರ್ಬೋದು. ಈ ಶ್ರೇಷ್ಠ ಏನಾದ್ರೂ ಯಾರನ್ನ ಅಪಾಯಿಂಟ್ ಮಾಡಿದಾಳ? ನೋಡಿದ್ರೆ ಯಾರೋ ಸ್ಪೈಯೇ ಇರ್ಬೇಕು. ನಾನೀಗ ಭಾಗ್ಯ ಮನೆಗೆ ಹೋಗೋದನ್ನ ಇವನೇನಾದ್ರೂ ನೋಡಿದ್ರೆ ಅಷ್ಟೇ ನನ್ನ ಕತೆ. ನನ್ನ ಹಿಂದೆನೆ ಸ್ಪೈ ಬಿಟ್ಟಿದ್ದಾಳ. ಎಷ್ಟಿರ್ಬೇಡ ಇವಳು. ಹಾ ಬ್ರದರ್. ಬ್ರದರ್, ನೀವ್ ಹೇಳಿದ್ ನಿಜಾನೇ. ಯಾರೋ ನನ್ನ ಫಾಲೋ ಮಾಡ್ತಾ ಇದ್ದಾರೆ. ನಾನೊಂದು ಕೆಲಸ ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಡಿಸ್ಟೆನ್ಸ್ ಹಾಗೆ ಡ್ರೈವ್ ಮಾಡ್ತಾ ಹೋಗ್ಬಿಟ್ಟು ಅಲ್ಲಿ ಮುಂದೆ ಎಲ್ಲಾದ್ರೂ ನಿಲ್ಲಿಸ್ತೀನಿ. ಅವಾಗ ಕನ್ಫರ್ಮ್ ಆಗತ್ತೆ. ಸರಿ ಬ್ರದರ್, ಓಕೆ. ಹುಷಾರು, ಏನೇ ಇದ್ರೂ ಕಾಲ್ ಮಾಡಿ. ಹಾ ಸರಿ ಬ್ರದರ್.